ಪೂಜ್ಯ ಗೌರಿಯಮ್ಮ ಹಾಗೂ ಚಂದ್ರು ಸರ್, ನಿಮಗೆ ನನ್ನ ನಮಸ್ಕಾರಗಳು. ನನ್ನ ಮಗನಿಗೆ 27 ವರ್ಷ. ಕೈಕಾಲು ಫುಲ್ ಬಾಡಿ ತುಂಬ ಬೆವರ್ತಾ ಇರ್ತಾನೆ. ಫ್ಯಾನ್ ಹಾಕಿದ್ರು ತುಂಬ ಸ್ವೆಟ್ ಆಗ್ತಾ ಇರುತ್ತೆ. ಡಾಕ್ಟ್ರಿಗೆ ತೋರಿಸಿದ್ವಿ. ಅವನ ಯೂರಿನಲ್ಲಿ ಶುಗರ್ ಕಂಟೆಂಟ್ ಎಲ್ಲ ಹೋಗ್ತಾ ಇದೆ, ಅದಕ್ಕೆ ವೀಕ್ ಆಗಿದ್ದಾನೆ ಅಂತಾರೆ. ತಲೆಯಲ್ಲಿ ಬೆವರು ಬರೋದ್ರಿಂದ ತುಂಬ ಹೇರ್ ಫಾಲ್ ಆಗ್ತಾ ಇದೆ. ಕಾಲಿನ ಪಾದಗಳು ಸ್ಮೂತಾಗಿ ಇದ್ದು ರಿಂಗ್ ವರ್ಮ್ ಆಗುತ್ತೆ. ದಯವಿಟ್ಟು ಮದ್ದು ತಿಳಿಸಿ. ಇವರು ಯೂರಿನಲ್ಲಿ ಶುಗರ್ ಹೋಗ್ತಾ ಇದೆ ಅಂತ ಹೇಳಿದ್ದೀರಾ, ಅದು ನಿಮಗೆ ರಿಪೋರ್ಟ್ಸ್ ಪ್ರಕಾರ ಪಕ್ಕಾ ಇದೆಯಾ ಅನ್ನೋದು ತುಂಬ ಮುಖ್ಯ. ಆಮೇಲೆ ಇವ್ರು ಬೆವರ್ತಾ ಇರ್ತಕ್ಕಂಥದ್ದು, ಬೆವರೋದು ಒಂದು 2-3 ಕಾರಣಕ್ಕೆ ಬೆವರುತ್ತೆ ಶರೀರ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಯಾವ ಕಾರಣಕ್ಕೆ ಬೆವರುತ್ತೆ ಅಂತ ಹೇಳಿ. ತುಂಬ ಶರೀರ ದುರ್ಬಲವಾಗಿದ್ದಾಗಲೂ ಬೆವರು ಬರುತ್ತೆ. ಕೆಲವರಿಗೆ ಒಳಗಡೆ ನೀರಿನ ಅಂಶ ಯಥೇಚ್ಛವಾಗಿದ್ದಾಗಲೂ ಕೂಡ ಶರೀರದಿಂದ ನೀರು 2-3 ರೂಪದಲ್ಲಿ ಹೊರಗಡೆ ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆ ನಿಟ್ಟಿನಲ್ಲಿ ಕೂಡ ಬೆವರೋದು ಸಹಜವಾಗಿರುತ್ತೆ. ಹಾಗಾಗಿ ಬೆವರೋದು ಒಂದು ರೀತಿಯಲ್ಲಿ ಒಳ್ಳೆಯದು, ಆದರೆ ವಿಪರೀತವಾಗಿ ಬೆವರೋದು ಒಳ್ಳೆಯದಲ್ಲ. ಈ ವಿಪರೀತವಾಗಿ ಬೆವರುವಂತಹ ಅಂಶ ಇದ್ದಾಗ ತುಂಬ ಸರಳ ಪರಿಹಾರ ಒಂದು ಹೇಳ್ತೀನಿ, ಮಾಡ್ಕೊಳ್ಳಿ. ಬೆವರು ಬರೋದು ನಿಂತು ಹೋಗುತ್ತೆ. ಇದು ಯಾರು ಬೇಕಾದ್ರೂ ಮಾಡ್ಕೋಬೋದು. ಬಚ್ಚಿನ ಮನೆಯಲ್ಲಿ ಮಾಡುವಂಥ ಸ್ನಾನದ ಮನೆಯಲ್ಲಿ ಒಂದು ಬಟ್ಲಲ್ಲಿ ಒಂದಷ್ಟು ಉಪ್ಪನ್ನು, ಟೇಬಲ್ ಸಾಲ್ಟನ್ನು ಹಾಕಿಟ್ಕೊಳ್ಳಿ. ಆ ಟೇಬಲ್ ಸಾಲ್ಟನ್ನು ಕೈಯಲ್ಲಿ ತೊಗೊಂಡು ಚೆನ್ನಾಗಿ ಶರೀರದ ಎಲ್ಲ ಭಾಗಕ್ಕೂ ಹಾಕಿ ಉಜ್ಜಿಕೊಳ್ಳಿ. ಸುಮ್ಮನೆ ಸ್ನಾನ ಮಾಡೋದಲ್ಲ, ಹಾಕ್ಕೊಂಡು ಉಜ್ಕೋಬೇಕು. ಈ ರೀತಿ ಮೈ ಎಲ್ಲ ಭಾಗಕ್ಕೂ ಹಾಕ್ಕೊಂಡು ಉಜ್ಜಿಕೊಂಡು ಆಮೇಲೆ ಸ್ನಾನವನ್ನು ಮಾಡಿ. ಸತತವಾಗಿ 1 ವಾರ ಮಾಡಿ ನೋಡಿ, ನಿಮ್ಮ ಶರೀರದಲ್ಲಿ ಬರ್ತಕ್ಕಂತಹ ಅಷ್ಟೊಂದು ಬೆವರುವಿಕೆ ತಪ್ಪಿ ಹೋಗುತ್ತೆ. ತಲೆಗೆ ಹೇಗೆ ಮಾಡೋದು? ತಲೆಗೂ ಅದೇ ಕೆಲಸವನ್ನೇ ಮಾಡಬೇಕು. ಉಪ್ಪನ್ನು ಹಾಕಿ ತಲೆಯ ಸ್ಕ್ಯಾಲ್ಪ್ ಭಾಗಕ್ಕೆ ಹಾಕಿ ಚೆನ್ನಾಗಿ ಹೀಗೆ ಹಗುರವಾಗಿ ಮಸಾಜ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಸ್ನಾನವನ್ನು ಮಾಡ್ಕೊಳ್ಳಿ. ಬೆವರು ಬರುವಿಕೆ ನಿಂತು ಹೋಗುತ್ತೆ. ಇದಕ್ಕೇನು ಖರ್ಚು ಇಲ್ಲ, ಕಷ್ಟನೂ ಪಡಬೇಕಾಗಿಲ್ಲ, ಯಾವ ಅಡ್ಡ ಪರಿಣಾಮವೂ ಇಲ್ಲ, ಯಾವ ಭಯವೂ ಇಲ್ಲ. ಮತ್ತು ಉಪ್ಪಿನಿಂದ ಸ್ನಾನ ಮಾಡೋದ್ರಿಂದ ಮಾಡಿದ್ಮೇಲೆ ಸುಮ್ಮನೆ ಕೈ ಹಿಂಗೆ ಜಾರ್ಕೊಂಡು ಬರುತ್ತೆ. ಅಷ್ಟು ನುಣುಪಾಗುತ್ತೆ ಚರ್ಮಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಅದರಿಂದ ಧೈರ್ಯವಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದಿಷ್ಟನ್ನ ಪ್ರಯತ್ನ ಮಾಡಿ. ಕಾರಣ ಬೇಕಾದ್ರೆ ಆಮೇಲೆ ಪತ್ತೆ ಹಚ್ಕೊಂಡು ಅದಕ್ಕೇನು ಬೇಕೋ ಚಿಕಿತ್ಸೆ.